ಭಾರತ್ ಮಾತಾ ಕಿ ಜೈ. ಆತ್ಮೀಯ ಭಾರತೀಯರೇ, ಪಹಲ್ಗಾಮಲ್ಲಿ ನಡೆದಂತಹ ಉಗ್ರರ ಒಂದು ನೀಚ ಕೃತ್ಯವನ್ನು ಇಡೀ ಭಾರತೀಯರು ದೊಡ್ಡ ಮಟ್ಟದಲ್ಲಿ ವಿರೋಧಿಸಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಈ ದಿನ ನೊಂದ ಭಾರತೀಯ ಮನಸ್ಸುಗಳಿಗೆ ಸಾಂತ್ವನ ಎನ್ನುವಂತೆ ಆಪರೇಷನ್ ಸಿಂಧೂರದ ಮೂಲಕ ಉತ್ತರ ನೀಡಲಾಗಿದೆ. ಒಬ್ಬ ಭಾರತೀಯನಾಗಿ, ಒಬ್ಬ ಕವಿಯಾಗಿ ನಮ್ಮ ಉತ್ತರ ಈ ರೀತಿ ಇದೆ. ಸಿಂಧೂರದ ಪ್ರತ್ಯುತ್ತರ. ಧರ್ಮದ ಹೆಸರು ಹೇಳಿ ಅಣೆಗೆ ಗುಂಡಿಟ್ಟವರಿಗೆ ಗಂಡೆದೆಯ ಭಾರತೀಯರ ಉತ್ತರ ಆಪರೇಷನ್ ಸಿಂಧೂರ. ಮುಂಜಾನೆಯ ಮುಸುಕು ಸರಿಸುವ ಮುನ್ನ ಉಗ್ರ ಕುನ್ನಿಗಳು ನೆತ್ತರು ಹರಿಸಿದ್ದಾರೆ. ಸಿಂಧೂರ ಅಳಿಸಿದವರು ಆಪರೇಷನ್ ಸಿಂಧೂರಕ್ಕೆ ಬಲಿಯಾಗಿದ್ದಾರೆ. ಎಷ್ಟೊಂದು ಮಾತುಕತೆಗಳು, ಶಾಂತಿ ಸಂವೇದನೆಗಳು ಮುಟ್ಟಲಿಲ್ಲ ಅನೀತಿಯ ಕ್ರೋಧರನ್ನು. ನಿಯಂತ್ರಕರು ಇಲ್ಲದ ಅನೀತಿಯ ಗೂಡಿಂದ ಹುಟ್ಟಿ ಬಂದಿರುತ್ತಿರುವ ಉಗ್ರರೇ, ನಿಯಂತ್ರಕರು ಇಲ್ಲದ ಅನೀತಿಯ ಗೂಡಿನಿಂದ ಹುಟ್ಟಿ ಬರುತ್ತಿರುವ ಉಗ್ರರೇ, ಇನ್ಯಾರು ಕಾಯುವುದಿಲ್ಲ ನಿಮ್ಮನ್ನು. ವಿಶ್ವ ಭೂಪಟದಲ್ಲಿ ಅಳಿಸಿ ಹೋಗುವ ಅಂಚಿನಲ್ಲಿರುವ ಕಾಲವದು ಸನ್ನಿಹಿತ. ಹೊರೆದು ಪ್ರೇರೇಪಿಸುವವರು ಕಾಯುವುದಿಲ್ಲ ನಿಮ್ಮ ಹಿತ. ಸನ್ನದ್ಧರಾಗುವ ಕಾಲವಿದು ಯುದ್ಧ ಸನ್ನಿವೇಶ. ಸನ್ನದ್ಧರಾಗುವ ಕಾಲವಿದು ಯುದ್ಧ ಸನ್ನಿವೇಶ. ಮೊಬೈಲ್ಗಳಲ್ಲಿ ಮುಳುಗಿರುವ ಯುವ ಜನತೆಗೆ ಒಂದು ಸಂದೇಶ. ಮೊಬೈಲ್ಗಳಲ್ಲಿ ಮುಳುಗಿರುವ ಯುವ ಜನತೆಗೆ ಒಂದು ಸಂದೇಶ. ಇಂದು ನಿಮ್ಮನ್ನು ಕಾಯುವುದಿಲ್ಲ ಆಧುನಿಕತೆಯ ಗೀಳುಗಳು. ಇಂದು ನಿಮ್ಮನ್ನು ಕಾಯುವುದಿಲ್ಲ ಆಧುನಿಕತೆಯ ಗೀಳುಗಳು. ಪ್ರತಿಯೊಬ್ಬರೂ ಆಗಲೇಬೇಕಾಗಿದೆ ಉರಿಯಾಳುಗಳು. ಮನುಷ್ಯ ಧರ್ಮಕ್ಕೆ ಮಿಗಿಲಾದ ಧರ್ಮ ಯಾವುದಾದರೂ ಇದೆಯೇ? ಮನುಷ್ಯ ಧರ್ಮಕ್ಕೆ ಮಿಗಿಲಾದ ಧರ್ಮ ಯಾವುದಾದರೂ ಇದೆಯೇ? ಅಧರ್ಮ ಮಿತಿ ಮೀರಿದಾಗ ನಡೆಯುವುದೇ ಕುರುಕ್ಷೇತ್ರ. ಅದಕ್ಕೆ ಇಂದಿನ ಹೆಸರೇ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ.